ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಗುಡ್, ಹ್ಯಾಪಿ ಆ್ಯಂಡ್ ವಂಡರ್ಫುಲ್ ಮಾರ್ನಿಂಗ್. ನಾನು ನಿಮ್ಮ ಮುಂದೆ ಇವತ್ತು 2 ವಿಷಯನ ಹಂಚ್ಕೊಳ್ಳೋಕ್ಕೆ ಬಯಸ್ತೀನಿ. ಸಾಮಾನ್ಯವಾಗಿ ನಾವೆಲ್ಲರೂ ಮಾತಾಡುವಾಗ, ಆರ್ಗ್ಯುಮೆಂಟ್ ಮಾಡುವಾಗ ಲಾಜಿಕ್ಕಾಗಿ ಮಾತಾಡಪ್ಪ ಅಂತೆಲ್ಲ ಹೇಳ್ತಾ ಇರ್ತಾರೆ. ನೀನೇ ಮಾತಾಡಿದ್ರು ಇಟ್ ಶುಡ್ ಹ್ಯಾವ್ ಎ ಲಾಜಿಕಲ್ ಎಂಡ್ ಅಂತೆಲ್ಲ ಸಹ ನೀವು ಕೇಳಿರ್ಬೋದು. ಈ ಲಾಜಿಕ್ ಅನ್ನೋದು ಏನಪ್ಪ ಅಂದರೆ ಇಟ್ಸ್ ಎ ಗ್ರೀಕ್ ವರ್ಡ್, ಲೋಗೋಸ್ ಅಂತ. ಅಲ್ಲಿಂದ ಅದು ಲಾಜಿಕ್, ಇಂಗ್ಲೀಷಲ್ಲಿ ಲಾಜಿಕ್ ಅಂತ. ಕನ್ನಡದಲ್ಲಿ ತರ್ಕ, ವಿವೇಚನೆ, ಈ ರೀತಿ ನಾವು ಹೇಳ್ಬೋದು. ಅದಕ್ಕೆ ಎಷ್ಟು ಜನ ಮಾತಾಡುವಾಗ ವಿಚಾರ ಮಾಡಿ ಮಾತಾಡು, ಯಾವುದಾದ್ರು ಸಾಕ್ಷಿ ಪುರಾವೆ ಇಟ್ಕೊಂಡು ಮಾತಾಡು ಅಂತೆಲ್ಲ ಹೇಳಿರ್ತೀವಿ. ಓಕೆ, ಈಗ ಒಂದು ನಿಮಗೆ ಪ್ರಸಂಗ, ಒಂದು ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಮಳೆಗಾಲ, ಮಳೆ ಜೋರಾಗಿ ಬರ್ತಾ ಇದೆ. ಇದು ಮಲೆನಾಡು ಸಿರಿಸಿ ಅಲ್ಲಿ ನಡೆದಿತ್ತು ಅಂತ ಅಂದ್ಕೊಳ್ಳಿ. ಅಲ್ಲಿ ಮಳೆ ಜಾಸ್ತಿ ಇರುತ್ತೆ. ಆದರೆ ಈಗ ಮಳೆ ಅಲ್ಲಿ ಸಹ ಕಡಿಮೆ ಆಗಿದೆ. ನಾವೆಲ್ಲ ಸಣ್ಣವರಿದ್ದಾಗ, ಅಂದರೆ 45 ವರ್ಷದ ಹಿಂದೆ ಮಳೆ 3 ತಿಂಗಳು 4 ತಿಂಗಳು ಇರ್ತಾ ಇತ್ತು, ಕಂಟಿನ್ಯೂಸ್ ಆಗಿ 1 ವಾರ 10 ದಿನ. ಈಗ 5ರಿಂದ 6 ದಿನ ಮಳೆ ಕಂಟಿನ್ಯೂಸ್ ಆಗಿ ಬಂದರೆ ಅಲ್ಲಿರೋರೆಲ್ಲ ಅಯ್ಯೋ ಊರು ಬಿಡಬೇಕು ಅಂತ ಮಾತಾಡ್ಕೋತಾರಂತೆ. ಇದು ನನ್ನ ಗೆಳೆಯರು ನನಗೆ ಹೇಳಿದ್ದು. ಆವಾಗ ಈವನ್ ರಸ್ತೆಯಲ್ಲಿ ನಾವು ಈ ಮಳೆಯಲ್ಲಿ ಕೆರೆ ಹಾವುಗಳು ಕೂಡ ಬಂದ್ಬಿಡ್ತಾ ಇತ್ತು, ದೊಡ್ಡ ಉದ್ದುದ್ದ ಹಾವು. ಓಕೆ, ಅದು ಸಾಮಾನ್ಯವಾಗಿ ಹಸುಗಳಿಗೆ ಮಾರಕ ಅನ್ನೋರು. ಓಕೆ, ನಾನೀಗ ಅದ್ರ ಬಗ್ಗೆ ಹೋಗಲ್ಲ, ಇದಕ್ಕೆ ಬರೋಣ. ಮಳೆ, ಹುಡುಗ PUC ಓದ್ತಾ ಇರ್ತಾನೆ. ಅವನು ಮಳೆಯಲ್ಲಿ ತೊಯ್ಕೊಂಡೆ ಮನೆಗೆ ಬರ್ತಾನೆ. ಮನೆಗೆ ಬಂದು ಅವ್ರ ತಂದೆ ನೋಡ್ತಾರೆ, ಯಾಕೋ ಕೊಡೆ ತಗೊಂಡು ಹೋಗ್ಬಾರ್ದಿತ್ತೇನೋ, ಎಲ್ಲರಿಗೂ ಕೊಡೆ ಒಂದೊಂದು ಇದೆಯಲ್ಲ ಅಂತ ಹೇಳ್ತಾರೆ. ಅಣ್ಣ ನೋಡ್ತಾನೆ, ಅಯ್ಯೋ ಮಳೆ ಬರ್ತಾ ಇರುವಾಗ ಅಲ್ಲೇ ಎಲ್ಲರೂ ಅಕ್ಕಪಕ್ಕ ನಿಂತು ಮಳೆ ಬಿಟ್ಟ ಮೇಲೆ ಬರ್ಬೋದಿತ್ತಲ್ವನೋ ಅಂತ ಹೇಳ್ತಾರೆ. ಅಕ್ಕ ಹೇಳ್ತಾಳೆ, ಅಷ್ಟಿದ್ರೆ ಒಂದು ಆಟೋ ಆದರೂ ಮಾಡ್ಕೊಂಡು ಬರ್ಬೋದಿತ್ತಲ್ವೋ ಅಂತ ಹೇಳ್ತಾರೆ. ಸರಿ, ತಾಯಿ ಏನು ಮಾಡ್ತಾರೆ ಅಂದರೆ, ಮಗನಿಗೆ ಬಿಸಿ ಬಿಸಿ ಚಹಾ, ಕೇಟಿ ಅಂದರೆ ಹಾಲಲ್ಲೇ ಮಾಡೋ ಚಹಾ, ಟೀ ಬಿಸಿ ಬಿಸಿಯಾಗಿ ಮಾಡಿ, ಆಮೇಲೆ ಬಜ್ಜಿ ಕೂಡ ಮಾಡಿರ್ತಾರೆ, ಮೆಣಸಿನ್ಕಾಯಿ ಬಜ್ಜಿ. ಇದು ಅವನು ಕೊಟ್ಬಿಟ್ಟು ತಾಯಿ ಅವನ ತಲೆನ ಟವಲಿಂದ ಒರೆಸ್ತಾರೆ. ಒರೆಸುವಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಈ ದರಿದ್ರ ಮಳೆ ಒಂದು ಅರ್ಧ ಗಂಟೆ ಲೇಟಾಗಿ ಬರಬಾರ್ದಿತ್ತ ಅಂತ. ನೋಡಿ, ಒಂದೇ ವಿಷಯ, ಹುಡುಗ ಮಳೆಯಲ್ಲಿ ತೊಯ್ಕೊಂಡು ಬಂದಿದ್ದಾನೆ, 3 ಜನ ಆ ರೀತಿ ಹೇಳಿದ್ರು, ತಾಯಿ ಈ ರೀತಿ ಹೇಳಿದ್ರು. ಈಗ ತಾಯಿ ಮಾತಲ್ಲಿ ನಾವು ಲಾಜಿಕ್ ಕಂಡು ಹಿಡಿಯೋಕ್ಕಾಗತ್ತಾ? ಇಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಇದು ಮದರ್ಸ್ ಲಾಜಿಕ್ ಅಂತೀವಿ, ಹೌದಾ? ತಾಯಿ ಲಾಜಿಕ್ ಅಂತ ನಾವು ಹೇಳ್ತೀವಿ. ಈಗ ಈ ಲಾಜಿಕ್ಕು ಇದೆಲ್ಲ ಸಾಮಾನ್ಯವಾಗಿ ಈ ಜಡ್ಜಸ್ಸು, ನ್ಯಾಯಾಧೀಶರು ಅವರು ಲಾಜಿಕಲ್ಲಾಗಿ ಇದು ಮಾಡಬೇಕು. ಯಾಕೆಂದರೆ ಅವರಿಗೆ ಪುರಾವೆ, ಸಾಕ್ಷಿನೇ ತುಂಬ ಇಂಪಾರ್ಟೆಂಟು. ಸೊ ಅದರ ಮೇಲೆ ಅವರು ಇದು ಅವರ ಡಿಸಿಷನ್ ಕೊಡೋದು, ಜಡ್ಜ್ಮೆಂಟ್ ಕೊಡೋದು. ನಾವು ಸಾಮಾನ್ಯವಾಗಿ ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ವಿ, ಈ ಮರಣದಂಡನೆ ವಿಧಿಸ್ತಾರಲ್ಲ, ಆವಾಗ ಜಡ್ಜು ಕೈಯಲ್ಲಿ ಪೆನ್ನಲ್ಲಿ ಬರೀತಾರೆ. ಕೈಯಲ್ಲಿ ಪೆನ್ನಲ್ಲಿ ಬರೆದು ನಂತರ ಆ ಪೆನ್ನನ್ನು ನಿಬ್ಬನ್ನ ಮುರಿದಾಕ್ತಾರೆ, ಕೊಟ್ಬಿಡ್ತಾರೆ ಟೇಬಲ್ಗೆ. ಇದು ಸಿನಿಮಾ ನೋಡಿದ್ದು. ಬಟ್ ಇವಾಗೆಲ್ಲ ಮರಣದಂಡನೆ ಇದೆಲ್ಲ ಜಡ್ಜ್ಮೆಂಟ್ ಎಲ್ಲ ಇದರಲ್ಲಿ ಬರುತ್ತೆ, ಡಿಜಿಟಲ್ ಫಾರ್ಮ್ಯಾಟಲ್ಲಿ. ಅದರಿಂದ ಆ ರೀತಿ ಏನೂ ಇರಲಿಕ್ಕಿಲ್ಲ ಅಂತ. ಓಕೆ, ಈಗ ಇನ್ನೊಂದು ವಿಷಯ ನಿಮ್ಮಲ್ಲಿ ಏನಾದ್ರು ಹೇಳೋದು ಅಂದರೆ, ಸಾಮಾನ್ಯವಾಗಿ ಯಾರೋ ಹೋಗ್ಬಿಟ್ಟ ಅಂದರೆ, ಏನಾಗಿತ್ತಂತಪ್ಪ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತಂತೆ ಅಂತ ಹೇಳ್ತಾರೆ, ಹೌದಾ? ಆಮೇಲೆ ಈ ಹಾರ್ಟ್ ಅಟ್ಯಾಕು ಸಾಮಾನ್ಯವಾಗಿ ಗಂಡಸರಲ್ಲೇ ಜಾಸ್ತಿ. ಹೆಂಗಸರಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ನಾನು ಕೇಳೇ ಇಲ್ಲ ಅಂದರೂ ಆಶ್ಚರ್ಯ ಏನಿಲ್ಲ. ಇದಕ್ಕೆ ಒಬ್ಬರು ಲಾಜಿಕ್ಕು
ಎಲ್ಲೋ ನನಗೆ ಹೇಳಿದ್ದು ಇಲ್ಲ ಓದಿದ ನೆನಪು. ಏನು ಅಂದರೆ ಲೇಡೀಸು ಅವರು ದುಃಖ ಬಂದಾಗ, ಯಾವುದೇ ಕಷ್ಟ ಸಮಯ ಇದಾದಾಗ ಅವರು ಹತ್ಬಿಟ್ಟು ಆ ದುಃಖನ ಹೊರಗಡೆ ಹಾಕ್ತಾರಂತೆ. ಓಕೆ, ಅದೇ ರೀತಿ ಅವರು ನಗೋದು ಈ ಸರ್ಫ್ ಪೌಡ್ರ್ ಇದ್ದಂಗಂತೆ. ಸೊ ಅಳೋದು ನಗೋದು ಎರಡೂ ಸೇರಿದ್ರೆ ಸರ್ಫು ಅವ್ರ ಹೃದಯನ ಅದು ಕ್ಲೀನ್ ಮಾಡಿಬಿಡುತ್ತೆ, ಏನೇ ಇದ್ರೂ ಭಾರನ ಹೊರಗಡೆ ಇಟ್ಬಿಡ್ತಾರೆ ಅಂತ. ಓಕೆ, ಆದರೆ ಗಂಡಸರು ಸಣ್ಣ ವಯಸ್ಸಿಂದ ಗಂಡು ಮಕ್ಕಳಿಗೆ ಏನು ಹೇಳ್ತಾರೆ ಅಂದರೆ, ನೀ ಗಂಡು ಹುಡುಗ, ನೀನು ಅಳಬಾರ್ದು ಅಂತ ಹೇಳ್ತಾರೆ. ಅದರಿಂದ ಗಂಡಸರು ಅಳಲ್ಲ, ದುಃಖನ ಹಾಗೆ ಅದುಮಿಟ್ಕೋತಾರೆ. ಅದು ಹೃದಯಾಘಾತಕ್ಕೆ ಕಾರಣ ಅಂತ. ಇದು ನಿಜಾನೋ ಸುಳ್ಳು ನನಗೆ ಗೊತ್ತಿಲ್ಲ, ನಾನು ಹೀಗೆ ಎಲ್ಲೋ ಕೇಳಿದ್ದು. ಆಯಿತಾ? ಈಗ ಈ ಲಾಜಿಕಲ್ಲಾಗಿ ಮಾತಾಡ್ತಾರಲ್ಲ, ಅವ್ರ ಹ್ಯಾಂಡ್ ರೈಟಿಂಗ್, ಸಾಮಾನ್ಯವಾಗಿ ನ್ಯಾಯಾಧೀಶರ ಹ್ಯಾಂಡ್ ರೈಟಿಂಗು ಇವ್ರದ್ದು ಯಾವ ರೀತಿ ಇರುತ್ತೆ ಅಂದರೆ, ಅವರು ಎಲ್ಲ ಸ್ಟ್ರೈಟಾಗಿ ಬರೀತಾರೆ. ಓಕೆ, ಈಗ ನಾನು ಒಂದು ಹ್ಯಾಂಡ್ ರೈಟಿಂಗ್ ನಿಮಗೆ ಅಂದರೆ ರೈಟಿಂಗ್ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ನಾನು ಜಡ್ಜ್ ಆಮೇಲೆ ಜಡ್ಜ್ಮೆಂಟ್ ಅಂತ ಬರೆದಿದ್ದೀನಿ. ಇದೆಲ್ಲ ಪರ್ಪೆಂಡಿಕ್ಯುಲರ್ ಅಂದರೆ ಸ್ಟ್ರೈಟಾಗಿ ಇದೆ, ಸ್ವಲ್ಪ ಬಲಗಡೆ ಆಗಲಿ ಎಡಗಡೆ ಆಗಿ ವಾಲಿಲ್ಲ. ಅಂದರೆ ಸಾಮಾನ್ಯವಾಗಿ ಈ ಲಾಜಿಕಲ್ಲಾಗಿ ಮಾತಾಡೋರು, ಅವ್ರಿಗೆ ಯಾವಾಗಲೂ ವಿಚಾರ ಮಾಡಿ ಮಾತಾಡೋರು, ತರ್ಕಬದ್ಧವಾಗಿ ಮಾತಾಡೋರು ರೈಟಿಂಗ್ ಈ ರೀತಿ ಇರುತ್ತೆ. ಓಕೆ, ದೇ ಟೇಕ್ ಡಿಸಿಷನ್ ಫ್ರಮ್ ದೇರ್ ಹೆಡ್, ನಾಟ್ ಫ್ರಮ್ ದೇರ್ ಹಾರ್ಟ್ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಈ ಹ್ಯಾಂಡ್ ರೈಟಿಂಗ್ನ ನಾವು ನ್ಯಾಯಾಧೀಶರಲ್ಲಿ ನೋಡ್ಬೋದು. ಓಕೆನಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾದ ಪಕ್ಷದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಾಧ್ಯ ಆದರೆ ನಿಮ್ಮ ಬಂಧು ಬಳಗದವ್ರ ಜೊತೆ ಹಂಚಿಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಭೇಟಿಯಾಗೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.